Hello kids, let's look at the question, and the question says the formation of two species from one ancestral species is known as A. Convergent evolution, B. Phyletic evolution, C. Allopatry, D. Divergent evolution. ಈ ಕ್ವಶನಲ್ಲಿ ಕೇಳ್ತಾ ಇರುವಂಥದ್ದು ಒನ್ ಆನ್ಸಿಸ್ಟ್ರಲ್ ಸ್ಪೀಸೀಸಿಂದ ಎರಡು ಹೊಸ ಸ್ಪೀಸೀಸು ಫಾರ್ಮ್ ಆಗುವಂಥದ್ದಕ್ಕೆ ನಾವು ಏನಂತ ಕರಿತೀವಿ ಅಂತ ಇಲ್ಲಿ ಕೊಟ್ಟಿರುವಂಥ 4 ಆಪ್ಷನ್ಸಲ್ಲಿ. ಒಂದು ಆನ್ಸಿಸ್ಟ್ರಲ್ ಸ್ಪೀಸೀಸಿಂದ ಎರಡು ಹೊಸ ಸ್ಪೀಸೀಸು ಫಾರ್ಮ್ ಆಗುವಂಥದ್ದು. ಇದು ಒಂದು ಪಾಯಿಂಟನ್ನು ಒಂದು ಆನ್ಸಿಸ್ಟ್ರಲ್ ಸ್ಪೀಸೀಸ್ ಅಂತ ಅಂದ್ಕೊಂಡ್ರೆ ಇಲ್ಲಿಂದ ಎರಡು ಹೊಸ ಸ್ಪೀಸೀಸು ಫಾರ್ಮ್ ಆಗ್ತಾ ಇದೆ. ಲೆಟ್ಸ್ ಕನ್ಸಿಡರ್ ಎ, ಈ ಕಡೆ ಬಿ ಅಂತ. ಇದು ಎರಡು ಹೊಸ ಸ್ಪೀಸೀಸು ಫಾರ್ಮ್ ಆಗ್ತಾ ಇದೆ. ಒಂದು ಒರಿಜಿನಲ್ ಸ್ಪೀಸೀಸಿಂದ, ಆನ್ಸಿಸ್ಟ್ರಲ್ ಸ್ಪೀಸೀಸಿಂದ. ಈ ರೀತಿ ಆಗುವಂಥದ್ದು ಜಿಯೋಗ್ರಫಿಕಲ್ ಕಂಡೀಷನ್ಸಿಗೆ ಇರ್ಬೋದು. ಇದು ಒಂದು ಬೇರೆ ಜಿಯೋಗ್ರಫಿಕಲ್ ಏರಿಯಾ ಅಂತ ಕನ್ಸಿಡರ್ ಮಾಡಿದರೆ, ಇದು ಮತ್ತೊಂದು ಜಿಯೋಗ್ರಫಿಕಲ್ ಏರಿಯಾ ಅಂತ ಕನ್ಸಿಡರ್ ಮಾಡಿದರೆ, ಜಿಯೋಗ್ರಫಿಕಲ್ ಏರಿಯಾಕ್ಕೆ ತಕ್ಕ ಹಾಗೆ, ಅಲ್ಲಿ ಬೇಕಾಗಿರುವಂಥ ಎನ್ವೈರ್ಮೆಂಟಿಗೆ ತಕ್ಕ ಹಾಗೆ ಅದು ಡೆವಲಪ್ ಆಗ್ತಾ ಆಗ್ತಾ, ಇವಾಲ್ವ್ ಆಗ್ತಾ ಆಗ್ತಾ ಹೊಸ ಸ್ಪೀಸೀಸು ಫಾರ್ಮ್ ಆಗುವಂಥದ್ದು. ಇವಲ್ಯೂಷನ್ ಆಫ್ ಟೂ ಸ್ಪೀಸೀಸ್ ಫ್ರಮ್ ಒನ್ ಕಾಮನ್ ಆನ್ಸಿಸ್ಟರ್. ಒಂದು ಕಾಮನ್ ಆನ್ಸಿಸ್ಟರಿಂದ ಎರಡು ಹೊಸ ಸ್ಪೀಸೀಸು ಫಾರ್ಮ್ ಆಗುವಂಥದ್ದು ಜಿಯೋಗ್ರಫಿಕಲ್ ನೀಡ್ಸಿಗೆ ಅಥವಾ ಎನ್ವೈರ್ಮೆಂಟಲ್ ನೀಡ್ಸಿಗೆ ತಕ್ಕ ಹಾಗೆ. ಇದಕ್ಕೆ ನಾವು ಡೈವರ್ಜೆಂಟ್ ಇವಲ್ಯೂಷನ್ ಅಂತ ಹೇಳ್ತೀವಿ. ದಿಸ್ ವಿ ಕಾಲ್ ಆಸ್ ಡೈವರ್ಜೆಂಟ್ ಇವಲ್ಯೂಷನ್. ಒಂದು ಆನ್ಸೆಸ್ಟರ್ ಸ್ಪೀಸೀಸಿಂದ ಬೇರೆ ಬೇರೆ ಎನ್ವೈರ್ಮೆಂಟ್ ನೀಡ್ಸಿಗೆ ಅಥವಾ ಜಿಯೋಗ್ರಫಿಕಲ್ ಏರಿಯಾಕ್ಕೆ ತಕ್ಕ ಹಾಗೆ ಹೊಸ ಸ್ಪೀಸೀಸ್ ಫಾರ್ಮ್ ಆಗುವಂಥದ್ದಕ್ಕೆ ಡೈವರ್ಜೆಂಟ್ ಇವಲ್ಯೂಷನ್ ಅಂತ ಹೇಳ್ತೀವಿ. ಹಾಗಾಗಿ ಈ ಕ್ವಶನಿಗೆ ಆನ್ಸರ್ ಡೈವರ್ಜೆಂಟ್ ಇವಲ್ಯೂಷನ್ ಆಗುತ್ತೆ. ಆಪ್ಷನ್ ಎಲ್ಲಿ ಕಾನ್ವರ್ಜೆಂಟ್ ಇವಲ್ಯೂಷನ್ ಇದೆ. ಕಾನ್ವರ್ಜೆಂಟ್ ಇವಲ್ಯೂಷನ್ ಅಂತಂದರೆ ಇದಕ್ಕೆ ಅಪೋಸಿಟ್ ಥರ ಬರುವಂಥದ್ದು. ಈ ಕ್ವಶನಿಗೆ ಅದು ಆನ್ಸರ್ ಆಗೋದಿಲ್ಲ. ಆಪ್ಷನ್ ಬಿ ಯಲ್ಲಿ ಪೈಲೆಟಿಕ್ ಇವಲ್ಯೂಷನ್ ಇದೆ. ಪೈಲೆಟಿಕ್ ಇವಲ್ಯೂಷನ್ ಕೂಡ ಈ ಕ್ವಶನಿಗೆ ಆನ್ಸರ್ ಆಗೋದಿಲ್ಲ. ಆಪ್ಷನ್ ಸಿ ಯಲ್ಲಿ ಅಲೋಪ್ಯಾಟ್ರಿ ಇದೆ. ಅಲೋಪ್ಯಾಟ್ರಿ ಅಂತಂದರೆ ಜಿಯೋಗ್ರಫಿಕಲ್ ಬ್ಯಾರಿಯರಿಂದ ಹೊಸ ಸ್ಪೀಸೀಸ್ ಆಗುವಂಥದ್ದು, ಅದು ಕೂಡ ಈ ಕ್ವಶನಿಗೆ ಆನ್ಸರ್ ಆಗೋದಿಲ್ಲ. ಸೊ ಫಾರ್ ದಿಸ್ ಕ್ವಶನ್, ಆಪ್ಷನ್ ಡಿ, ಡೈವರ್ಜೆಂಟ್ ಇವಲ್ಯೂಷನ್ ಇಸ್ ದ ಕರೆಕ್ಟ್ ಆನ್ಸರ್. ಹೋಪ್ ಯು ಆರ್ ಅಂಡರ್ಸ್ಟುಡ್. ಬೆಸ್ಟ್ ಆಫ್ ಲಕ್.